ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಆಲ್ರೆಡಿ ಹೇಳಾಗಿದೆ, ಮತ್ತು ನನ್ನ ಪಾತ್ರ ಏನು ಅಂತ ಹೇಳೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಹುಶಃ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರಬೇಕು. ಕಾರಣಾಂತರಗಳಿಂದ ಹೆಸರನ್ನು ಹೇಳೋದಕ್ಕಾಗುವುದಿಲ್ಲ. ಬಟ್ ಇಷ್ಟು ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಆ ಪಾತ್ರವನ್ನು ನಾನು ಮಾಡಿದ್ದೀನಿ. ಒಂದು ಅಪ್ಪನೇ ಹೇಳ್ದಂಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋಕ್ಕಾಗಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು. ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ, ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ, ಪ್ರತಿಯೊಬ್ಬರೂ ಒಂದೊಂದು ಪಾತ್ರ. ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಅವರು ಒಂದು ಕತೆ ಹೇಳ್ತಾರೆ, ಕೇಳು ಅಂದರು. ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ, ಅವರು ಏನೂ ಹೇಳಿರಲಿಲ್ಲ ನನಗೆ. ಸೊ ವಿಜಯ್ ಕುಮಾರ್ ಸರ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಇವ್ರ ಪ್ರೆಷರ್ ಜಾಸ್ತಿ ಇತ್ತು. ಸರ್ ನೀವು ಕೇಳಿ ಅಲ್ಲಿ ಕೇಳೋದು ಏನಿದೆ, ನನಗೇನಿದೆ ಆ ಪಾತ್ರ ಅದರಲ್ಲಿ ಪಿಕ್ಚರಲ್ಲಿ ಇದೆ ಸರ್, ಒಂದ್ಸರಿ ಕೇಳಿ ಯಾರು ಏನು ಬಾಯ್ಬಿಟ್ಟಿರಲಿಲ್ಲ. ಸರಿ ವಿಜಯ್ ಕುಮಾರ್ ಸರ್ ನನಗೆ ನೆರೇಟ್ ಮಾಡಿದ್ರು. ನೆರೇಟ್ ಮಾಡಿದಾಗ ಈ ಥರ ಒಂದು ಕ್ಯಾರೆಕ್ಟರ್ ಬಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು, ಬಟ್ ಅಷ್ಟು ಮಾಹಿತಿ ಇರಲಿಲ್ಲ. ಸೊ ಯಾವಾಗ ಅದನ್ನು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅಂತ. ಯಾಕೆಂದರೆ ಇದೇ ಪಾತ್ರಕ್ಕೆ ನನಗೆ ಮುಂಚೆ ಯಾವುದೋ ಒಂದು ಎನ್ಕ್ವೈರಿ ಬಂದಿತ್ತು, ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಅದ್ರ ಬಗ್ಗೆ ನೀವು ಎಲ್ಲ ಗೊತ್ತಿರಬೇಕು, ಓದಿರ್ಬೇಕು ಅದ್ರ ಬಗ್ಗೆ. ಅದೇನೋ ಗೊತ್ತಿಲ್ಲ, ಮತ್ತೆ ನನಗೆ ಬಂದಿದೆ ಅದು ಈ ಸಿನಿಮಾದ ಮೂಲಕ. ಇಲ್ಲಿ ನಾನು ಫಸ್ಟ್ ಲುಕ್ ರಿವೀಲ್ ಮಾಡಿದ ತಕ್ಷಣ ಆಗಲೇ ಇಬ್ಬರು ರೆಡಿಯಾಗಿದ್ದಾರೆ ಇವಾಗ ಅವ್ರ ಲೈಫ್ ಹಿಸ್ಟ್ರಿ ಮಾಡಬೇಕು ಅಂತ. ಸೊ ಅದು ಸಿನಿಮಾ ಆದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಆ ಪಾತ್ರದ ಹೆಸರನ್ನು ಅಲ್ಲಿ ಹೇಳ್ತೀನಿ, ಇಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ಆ ಕ್ಯಾರೆಕ್ಟರ್ ಹೆಸರನ್ನು ಅಲ್ಲಿ ಹೇಳ್ತೀನಿ. ಇಲ್ಲಿ ನಾನೊಂದು ಪಾತ್ರ ಅಷ್ಟೆ. ಆ ಪಾತ್ರಕ್ಕೆ ಏನು ಹೆಸರಿಟ್ಟಿದ್ದಾರೆ ಏನು ಅನ್ನೋದು ನೀವು ಸಿನಿಮಾಲಿ ನೋಡಿದಾಗಲೇ ನಿಮಗೆ ಗೊತ್ತಾಗೋದು. ಸೊ ಹೇಳಬೇಕು ಅಂದರೆ ಮೊದಲನೇದಾಗಿ ನಾನು ನಮ್ಮ ಪೂಜ್ಯ ತಂದೆಯವ್ರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕೆಂದರೆ ಈ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ. ಭಾಳಷ್ಟು ಜನ ನೋಡಿದವರೆಲ್ಲ ಡಿಟ್ಟೋ ಹಂಗೆ ಇದ್ದೀರಾ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರ ಮನೆಯವ್ರು ಕೂಡ ಹಂಗೆ ಹೇಳೋದು, ಅಂದರೆ ಮನೆಯವರು ಅಂದರೆ ಫ್ಯಾಮಿಲಿಯವ್ರು ಕೂಡ ನೋಡ್ಬಿಟ್ಟು ಹಂಗೆ ಹೇಳಿದ್ರು. ಅದಕ್ಕೆ ನಮ್ಮ ವಿಜಯ್ ಕುಮಾರ್ ಸರ್ಗೂ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಒಂದು ಅದ್ಭುತವಾದ ಒಂದು ಪಾತ್ರ. ಆಮೇಲೆ ಯಾವುದೇ ಆದ ಒಂದು ವೈಲೆನ್ಸ್ ಇಲ್ಲದೆ, ಅಥವಾ ನಾವು ನೋಡೋ ಥರ ಒಂದು ಅಂಡರ್ ವರ್ಲ್ಡ್ ಪಾತ್ರ ಈಗೂ ಇರ್ಬೋದಾ ಅಂತ ಒಂದು ಶೇಡ್ನ ಕೊಟ್ಟಿರುವಂಥ ಕ್ಯಾರೆಕ್ಟರ್ ಅದು. ಸೊ ಥ್ಯಾಂಕ್ ಯು ಸರ್, ನನಗೆ ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೆ ಅರುಣ್ ಅವ್ರಿಗೂ ಥ್ಯಾಂಕ್ ಯು, ವಿನೀತಾ ಮೇಡಮ್ಗೂ ಥ್ಯಾಂಕ್ ಯು. ಮಣಿಕಾಂತ್ ಸರ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಸಾಂಗ್ಸ್ ನೀವೇ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಕ್ಯಾರೆಕ್ಟರ್ಗೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಟ್ ಇಸ್ ಅ ವೆರಿ 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 ಗುಡ್ ಫಿಲ್ಮ್. ಹಾಗೆ ನಮ್ಮ ಪ್ರತಿಯೊಬ್ಬರು ನಮ್ಮ ಮೇಡಮ್ಸ್ ಇಬ್ಬರು ಕೂತಿದ್ದಾರೆ, ಅವರಂತೂ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸಿನಿಮಾಲಿ ಅಂದರೆ ಅವ್ರು ಗ್ಯಾರಂಟಿ ಕನ್ನಡದಲ್ಲಿ ಭಾಳ ದೊಡ್ಡ ನಟಿ ಅಂತೂ ಆಗ್ತಾರೆ, ಅದಂತೂ ಗ್ಯಾರಂಟಿಡ್. ಅದು ಭಂಡಾರಿ ಮೇಡಮ್ ಬಗ್ಗೆ ಏನು ಗೊತ್ತಲ್ಲ, ನಾವು ಮದನಲ್ಲಿ ನಾನು ಅವರು ಮಾಡಿದ್ದೀವಿ ಒಟ್ಟಿಗೆ. ಸೊ ಹಂಸಲೇಖ ಸರ್ ಬಗ್ಗೆ ಅಂತೂ ನಾನು ಇವಾಗಲೂ ಹೇಳ್ತೀನಿ, ನನ್ನ ಮೊದಲನೇ ಸಿನಿಮಾ ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀನಿ ಡೈರೆಕ್ಷನ್ ಆಗಿ, ಅದಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಅದನ್ನು ಇಲ್ಲೇ ಅನೌನ್ಸ್ ಮಾಡಿಬಿಟ್ಟೆ. ಏನು ಎತ್ತ ಅಂತ ಇನ್ನೂ ಹೇಳಲ್ಲ, ಒಟ್ಟಿನಲ್ಲಿ ಅನೌನ್ಸ್ ಮಾಡಿದ್ದೀನಿ. ಹಾಗೆ ವಿನೀತಾ ಮೇಡಮ್ಗೂ ಥ್ಯಾಂಕ್ ಯು, ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ದಿವ್ಯಾ ಅವರೇ ನಿಮಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸು, ನಮ್ಮ ಕೊಟ್ರೇಶ್ ಆಗಿರ್ಬೋದು, ನಮ್ಮ ಪ್ರವೀಣ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಗಿರಿ ಸರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಯಾಕೆಂದರೆ ನನ್ನನ್ನು ಆ ಪಾತ್ರನ ಒಂದು ಸ್ಕ್ರೀನ್ ಮೇಲೆ ಬರೋದಕ್ಕೆ ನೀವೆಲ್ಲ ಕಷ್ಟಪಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲೇ ಹೇಳ್ಬಿಟ್ರೆ ಹೆಂಗೆ ಸರ್, ಸಿನಿಮಾ ನೋಡಿ ಸರ್. ನಾವು ಉಪ್ಪಿನಕಾಯಿನ, ಸಾಂಬಾರ, ತಿಳಿಸಾರ, ಮಜ್ಜಿಗೆನ, ಮೊಸರು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದನ್ನು ಹೇಳುವಾಗ ನನಗೆ ಅನುಮತಿ ಇಲ್ಲ ಸರ್, ಗೊತ್ತಾ? ಹಂಗೆ ಗೊತ್ತಾಗಿರ್ಬೇಕಲ್ಲ. ಸೊ ಸಿನಿಮಾಲಿ ನಾನು ಎಷ್ಟೊತ್ತಿರ್ತೀನಿ, ನಾನು ಏನು ಪಾತ್ರ ಅನ್ನೋದು ನಿಮ್ಗೆ ಗೊತ್ತಿದೆ. ಎಷ್ಟೊತ್ತಿರ್ತೀನಿ ಅನ್ನೋದು ನೀವು ಸಿನಿಮಾ ನೋಡಿ ಸರ್. ಯಾಕೆಂದರೆ ನಾನು ಇಲ್ಲೇ ಹೇಳ್ಬಿಟ್ರೆ ನಿಮಗೆ ಎಷ್ಟಿರ್ತೀನಿ ಅಥವಾ ಇಷ್ಟಿರಲ್ಲ, ಅಥವಾ ಸಿಡಿ ಇಲ್ಲ ಸಿನಿಮಾ ಇದೀನೋ ಇಲ್ವೋ ಹೇಳ್ಬಿಟ್ರೆ ಸಿಕ್ಸ್ ಆಗ್ಬಿಡ್ತೀರಾ ನೀವು. ಸೊ ನಾನು ಸಿನಿಮಾನಲ್ಲಿ ಯಾವಾಗ ಬರ್ತೀನಿ, ಹೆಂಗೆ ಬರ್ತೀನಿ, ಎಷ್ಟೊತ್ತಿರ್ತೀನಿ, ಎಲ್ಲಿವರೆಗೂ ಇರ್ತೀನಿ, ಅದನ್ನು ನೀವು ನೋಡಿದ್ರೇ ನಿಮಗೆ ಮಜಾ ಬರೋದು. ಏನೂ ಆಗಲ್ಲ. ಆ ಥರ ಇದ್ದಿದ್ರೆ ನಾನೇ ಮಾಡ್ತಿರ್ಲಿಲ್ಲ ಸರ್. ಯಾಕೆಂದರೆ ನನಗೆ ತುಂಬ ಆತ್ಮೀಯರವರು. ಆ ಥರ ಏನೂ ಇದ್ದಿದ್ರೆ ನಾನು ಮಾಡ್ತಾ ಇರಲಿಲ್ಲ. ಸೊ ನೀವು ಸಿನಿಮಾವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಂಜಾಯ್ ಅಂತೂ ಮಾಡ್ತಿರೋ ಸರ್, ಗ್ಯಾರಂಟಿ. ದಟ್ ಈಸ್ ಮೈ 100% ಅಶೂರೆನ್ಸ್. ಎದೆಗಾರಿಕೆಯಲ್ಲಿ ನಾನು ಆ ಪಾತ್ರ ಮಾಡಿರಲಿಲ್ಲ, ಅದರಲ್ಲಿ ಬೇರೆಯವ್ರು ಮಾಡಿದ್ರು. ಹೌದೌದು, ನಾನು ಆಪೋಸಿಟ್ ಮಾಡಿದ್ದೆ. ನಾನು ಈ ಪಾತ್ರನ ಇನ್ನೊಬ್ರು ಮಾಡಿದ್ರು. ಎಸ್
ಇಲ್ಲಿ ಅಲ್ಲ ಎಲ್ರಿಗೂ ಇದು ನೋಡಿದ್ಮೇಲೆ ಎಲ್ರಿಗೂ ಗೊತ್ತಾಗಲ್ವಾ ಸರ್? ಅದನ್ನ ಇಂಡೈರೆಕ್ಟ್ ಆಗಿ ಏನ್ ಹೇಳ್ಬೇಕು? ಇದು ಗೆಟಪ್ ಇಟ್ಕೊಂಡ್ ಬಂದಿದ್ದೆ ಇವತ್ತು ಅದಕ್ಕೋಸ್ಕರ. ಯಾಕೆಂದ್ರೆ ಇನ್ನೊಂದು ಹೇಳ್ಬೇಕು ಅಂತಿದ್ದೆ, ಪ್ರತಿಯೊಬ್ರು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗ್ತಾರೆ, ಅವ್ರವ್ರ ಕ್ಯಾರೆಕ್ಟರ್ ತರ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನನಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಆ ಕ್ಯಾರೆಕ್ಟರ್ ತರ ಬಾ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಕ್ಯಾರೆಕ್ಟರ್ ತರಾನೇ ಬಂದಿದ್ದೀನಿ. ಬಹುಶಃ ಇನ್ನು ಮುಂದೇನು ನಾನು ಸಿನಿಮಾಗಳಿಗೆ ನಾನು ಏನು ಕ್ಯಾರೆಕ್ಟರ್ ಮಾಡ್ತೀನೋ ಆ ಕ್ಯಾರೆಕ್ಟ್ರಲ್ಲೇ ಪ್ರಚಾರ ಮಾಡೋದಕ್ಕೆ ಹೋಗ್ತೀನಿ. ಯಾಕೆಂದ್ರೆ ಒಂದು ಹೊಸದಾಗಿ ಏನಾದ್ರು ಒಂದು ಮಾಡೋಣ ಅಂತ. ಯಾಕೆಂದರೆ ಪ್ರತಿಯೊಬ್ಬರೂ ಅವ್ರವ್ರ ಕ್ಯಾರೆಕ್ಟರ್ ಬಿಟ್ಬಿಟ್ಟು ಸ್ಟೇಜ್ ಮೇಲೆ ನಾರ್ಮಲ್ ಆಗಿ ಬರ್ತಾರೆ. ಅದೇ ಇವತ್ತು ನೀವು ಬೇರೆ ಇಂಡಸ್ಟ್ರಿ ನೋಡಿ ಅವ್ರ ಕ್ಯಾರೆಕ್ಟರ್ ಥರನೇ ಹೋಗಿ ಪ್ರಚಾರ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲೋ ಒಂದು ಕಡೆ ನಾನು ಒಂದು ಶುರು ಮಾಡಿದ್ದೀನಿ, ನೋಡೋಣ ಇನ್ಮೇಲಿಂದ ಅಟ್ಲೀಸ್ಟ್ ಬೇರೊಬ್ಬರು ಈ ಥರ ಒಂದು ಇನ್ಸ್ಪಿರೇಷನ್ ಸಿಕ್ಕಿ ಅವರು ಇದೇ ಥರ ಕ್ಯಾರೆಕ್ಟರ್ಗಳ ಥರ ಹೋಗಿ ಪ್ರಚಾರ ಮಾಡಿದ್ರೆ ಬೆಟರ್ ಅನಿಸ್ತಾ ಇದೆ. ಸೊ ಅದಕ್ಕೆ ಇವತ್ತು ಈ ಕ್ಯಾರೆಕ್ಟರ್ ಥರ ಬಂದಿದ್ದೀನಿ. ಕ್ಯಾರೆಕ್ಟರ್ ನಿಮಗೆ ಗೊತ್ತಾಗಿದೆ, ಇನ್ನು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಚ್. ಇಲ್ಲ ಕಾಸ್ಟ್ಯೂಮ್ಸ್ ಹಾಕೋಣ ಅಂದ್ಕೊಂಡೆ, ಬಟ್ ಅವರು ಜಾಸ್ತಿ ಈ ಥರನೇ ಹಾಕ್ತಾ ಇದ್ದಿದ್ದಕ್ಕೆ ಅವ್ರಿಗೆ ಗೊತ್ತಾಯ್ತು ನೋಡಿ, ಅವ್ರು ಕರೆಕ್ಟಾಗಿ ಹೇಳಿದ್ರು ಸರ್.